ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ನಾನಿವತ್ತು ಇಮಾನಿ ಆ್ಯಂಡ್ ಸದ್ವಿಕ್ ಸ್ಕೂಲಿಗೆ ಹೋಗಿದ್ದೆ. ಆ ಸ್ಕೂಲಲ್ಲಿ ಬುದ್ಧ ಪೌರ್ಣಮಿದು ಪ್ರೋಗ್ರಾಮ್ ನಡೀತಾ ಇತ್ತು. ಸೊ ಎಲ್ಲರನ್ನೂ ಇನ್ವೈಟ್ ಮಾಡಿದರು ಪೇರೆಂಟ್ಸ್ನೆಲ್ಲ. ಬಟ್ ಬರೀ ಅಮ್ಮಂದಿರನ್ನ ಮಾತ್ರ ಇನ್ವೈಟ್ ಮಾಡಿದರು. ಆ್ಯಂಡ್ ಡ್ರೆಸ್ ಕೋಡ್ ಹೇಳಿದರು, ಪರ್ಪಲ್ ಆ್ಯಂಡ್ ಮೆಜಂತಾ ಸ್ಯಾರಿನೇ ವೇರ್ ಮಾಡಬೇಕು ಅಂತ. ಸೊ ಆಲ್ಮೋಸ್ಟ್ ಎಲ್ರೂ ಪರ್ಪಲ್ ಆ್ಯಂಡ್ ಮೆಜಂತಾ ಕಲರ್ ಸ್ಯಾರಿ ವೇರ್ ಮಾಡ್ಕೊಂಡು ಹೋಗಿದ್ವಿ. ಆ್ಯಂಡ್ ನಾನು ಪರ್ಪಲ್ ಕಲರ್ ಸ್ಯಾರಿ ವೇರ್ ಮಾಡಿದ್ದೆ. ನೆಕ್ಸ್ಟ್ ಇದು ನನ್ನ ಫ್ರೆಂಡ್ ಲಾವಣ್ಯ ಅಂತ, ಇಮಾನಿ ಅವರ ಫ್ರೆಂಡ್ ಅನ್ವಿತ್ ಅವ್ರ ಅಮ್ಮ. ಇಮಾನಿ ಡ್ಯಾನ್ಸಿಗೆ ಸೇರಿದ್ಲು. ಸೊ ಒಂದು ಸ್ಮಾಲ್ ಗುರುಪೌರ್ಣಮಿ ಪ್ರೋಗ್ರಾಮ್ಗೋಸ್ಕರ ಒಂದು ಸ್ಮಾಲ್ ಡ್ಯಾನ್ಸ್ ಸೆಲೆಬ್ರೇಷನ್ ಇತ್ತು. ಸೊ ಮಾಡಿದ್ದಾಳೆ ಡ್ಯಾನ್ಸ್ನ, ಚೆನ್ನಾಗಿತ್ತು ಡ್ಯಾನ್ಸು. ಈಗ ನೆಕ್ಸ್ಟು ಅವರು ಏನೋ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರು, ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ. ಒಂಥರ ಸೆಲೆಬ್ರೇಷನ್ ಚೆನ್ನಾಗಿತ್ತು. ನಾನು ತುಂಬ ಸ್ಕೂಲ್ ಡೇಸ್ ಆದಮೇಲೆ, ಕಾಲೇಜ್ ಡೇಸ್ ಆದಮೇಲೆ, ತುಂಬ ದಿನ ಆದಮೇಲೆ ಈ ಥರ ಒಂದು ಸ್ಕೂಲ್ಗೆ ಹೋಗಿ ಈ ಥರ ಪ್ರೋಗ್ರಾಮ್ ನೋಡಿದ್ದು. ಆ್ಯಂಡ್ ಅವರು ಪ್ರೋಗ್ರಾಮ್ ಇಟ್ಕೊಂಡಿದ್ದು ಗುರುಪೌರ್ಣಮಿ ಆಗಿ 1 ವೀಕ್ ಆದಮೇಲೆ ಇಟ್ಕೊಂಡಿದ್ರು. ಸೊ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಅಲ್ಲಿ ಸ್ಕೂಲಲ್ಲಿ ಡ್ಯಾನ್ಸರು ಅವರು ಎಲ್ರಿಗೂ ಪೇರೆಂಟ್ಸ್ಗೆಲ್ಲ ಡ್ಯಾನ್ಸ್ ಮಾಡಿಸ್ತಾಯಿದ್ರು. ಆ್ಯಕ್ಚುಲಿ ಸಾಂಗ್ಸ್ ಎಲ್ಲ ನಾನು ಮ್ಯೂಟ್ ಮಾಡಿದ್ದೀನಿ, ಬಟ್ ಎಲ್ಲ ಪೇರೆಂಟ್ಸೂ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಬಟ್ ನಾನು ಹಿಂದೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲ ಪೇರೆಂಟ್ಸು ಅಲ್ಲಿರೋ ಟೀಚರ್ಸು ಎಲ್ಲ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಮತ್ತು ನೆಕ್ಸ್ಟು ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ಮಕ್ಳ ಕೈಲೇ ಒಂದು ಅಮ್ಮಗೆ ಒಂದು ಗ್ರೀಟಿಂಗ್ ಕಾರ್ಡ್ ಥರ ಮಾಡಿಸಿದ್ರು. ನೋಡಿ, ಇದು ಇಮಾನಿ ಮತ್ತು ಸದ್ವಿಕ್ ಇಬ್ಬರ ಕೈಲೇನೂ ಮಾಡಿಸಿದ್ರು, ಅದನ್ನು ನಮಗೆ ಕೊಟ್ಟರು. ನೆಕ್ಸ್ಟ್ ಕಾಫಿ, ಟೀ ಮತ್ತು ಬಿಸ್ಕೆಟ್ನ ಸ್ನ್ಯಾಕ್ಸ್ ಅರೇಂಜ್ ಮಾಡಿದರು. ಸೊ ಎಲ್ಲರೂ ಕಾಫಿ ಟೀ ಕುಡ್ಕೊಂಡು ಬಿಸ್ಕೆಟ್ ತಿಂದ್ಕೊಂಡು ನಾವು ಮನೆಗೆಲ್ಲ ಹೊರಟ್ವಿ. ಲಾಸ್ಟಲ್ಲಿ ಒಂದಷ್ಟು ಫೋಟೋಸ್ ಹಾಕಿದ್ದೀನಿ, ನಾನು ಮತ್ತು ನನ್ನ ಫ್ರೆಂಡ್ಸ್ ತೊಗೊಂಡಿರೋದು. ಹಲೋ ಎವ್ರಿವಾನ್, ಇವತ್ತು ನಮ್ಮ ಮನೇಲಿ ಚಿಕನ್ ಮಾಡ್ತಾಯಿದ್ದೀನಿ. ಈ ಕಡೆ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ, ಇಲ್ಲಿ ಚಿಕನ್ ಗೀ ರೋಸ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಕಬಾಬ್ಗೆ ಕಲಸಿಟ್ಟಿದ್ದಾರೆ, ನಾನು ಕಲಸಿಟ್ಟಿರೋದು. ಜ್ಯೂಸ್ ಮಾಡ್ಕೊಂಡು ಕೂಡ. ಆ್ಯಕ್ಚುಲಿ ಪೊಮಗ್ರೆನೇಟ್ ಜ್ಯೂಸ್ ನಾನು ಡೈಲಿ ಮಾರ್ನಿಂಗ್ ಕುಡಿತಾ ಇರ್ತೀನಿ, ಬಟ್ ಇವತ್ತು ಮಾರ್ನಿಂಗ್ ಮರ್ತೋಯ್ತು ಕುಡಿಯೋದಕ್ಕೆ. ಸೊ ಈವ್ನಿಂಗ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ನೋಡಿ, ಜ್ಯೂಸ್ ಮಾಡ್ತಾ ಇದ್ದಾಳೆ ಬಿಂದು. ನೆಕ್ಸ್ಟು ಅಕ್ಕಿ ಉನಿ ಹಾಕಿದ್ದೆ, ಈಗ ಅಕ್ಕಿ ಆಡಿಸ್ಬೇಕು. ಬನ್ನಿ ಫಸ್ಟು ಚಿಕನ್ ಮಾಡಿ ಇಟ್ಕೊಳ್ಳೋಣ. ಕತ್ಲೆ ಬೀಳ್ತಾ ಇದೆ ನನಗೆ.
ನಾವು ಇದನ್ನು ಚಿಕನ್ನ ಬೇಯೋದಕ್ಕೆ ಇಟ್ಟಿದ್ದೆ. ಚಿಕನ್ ಬೇಯ್ತಾ ಇದೆ ಗೀ ರೋಸ್ಟ್ಗೋಸ್ಕರ. ಇವಾಗ ಇದಕ್ಕೆ ಚಿಕನ್ ಹಾಕಿದ್ದೀನಿ. ಆನಿಯನ್ ಎಲ್ಲ ಫ್ರೈ ಆಯಿತು. ನಾನು ರೆಸಿಪಿ ಏನು ತೋರಿಸ್ತಾ ಇಲ್ಲ, ಸುಮ್ಮನೆ ಒಂದು ಬ್ಲಾಗ್ ಮಾಡ್ತಾಯಿದ್ದೀನಿ ಅಷ್ಟೇ. ಏನೇನು ಮಾಡ್ತಾಯಿದ್ದೀವಿ ನಮ್ಮದು ನೈಟ್, ಆಲ್ಮೋಸ್ಟ್ ನಮ್ಮದು ನೈಟ್ ಟೈಮಲ್ಲೇ ಈ ಥರ ಅಡುಗೆಗಳು ಚಿಕನ್ಗಳು ನಾನು ಮಾಡೋದು. ಸೊ ಅದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಜ್ಯೂಸ್, ನನ್ನ ಮಗ ಜ್ಯೂಸ್ ಕಾಯ್ಕೊಂಡಿದ್ದಾನೆ, ಜ್ಯೂಸ್ ಬೇಕು ಅಂತ. ಸದ್ವಿಕಾ ಏನಕ್ಕೆ ವೆಯ್ಟಿಂಗು? ನಮ್ಮ ಇಮಾನಿ ಏನು ಮಾಡ್ತೀವಿ ನೋಡೋಣ ಬನ್ನಿ. ಶಿ ಈಸ್ ಆಲ್ವೇಸ್ ಇನ್ ಔಟ್ಸೈಡ್ ನೋಡಿ. ಹೂಮ್ ಮೈ ಫ್ರೆಂಡ್. ಯುವರ್ ಫ್ರೆಂಡ್. ಬರ್ತೀನಿ. ವಿಡಿಯೋ ಮಾಡ್ತಿದ್ದೆ. ಉಳಿದು ಹೊರಗಡೆ ಬಂದು ನಿಂತಿರ್ತಾಳೆ ಯಾವಾಗ್ಲೂ. ನಮ್ಮದು ಮನಿ ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ನೋಡಿ ಫ್ರೆಂಡ್ ಬಂದು ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ಕೊಂಡಿದ್ವಿ. ಬನ್ನಿ, ಇವರಿಬ್ರು ಏನೋ ಮಾಡ್ತಿದ್ದಾರೆ ನೋಡೋಣ. ಏನು ಮಾಡ್ತಿದ್ದಾರೆ ಇವರಿಬ್ರು? ಏನಕ್ಕೆ ಕಿತ್ತಾಡ್ತಿದ್ದೀರಿ ಇಬ್ರು? ಜ್ಯೂಸ್ ಮಾಡಕ್ಕೆ ಬಿಡ್ತಾ ಇಲ್ಲ ಅವನು. ಯಾಕೆ ಸದ್ವಿಕ್? ಇವ್ರು ಗೊತ್ತಾನೆ ಇಲ್ಲ ಜಾಸ್ತಿ ಆದ್ರು. ಇವರು ಯಾಕ್ರಿ? ನಾವು ಕೊಡೋದಿಲ್ಲ. ನಾವು ಗೀ ರೋಸ್ಟ್ ಅಂತೆ, ಗೀನೇ ಹಾಕಿಲ್ಲ ಇನ್ನೂ ಗೀ ಹಾಕಿಲ್ಲ. ಗೀ ಇವಾಗಲೇ ಹಾಕ್ಬಾರ್ದು, ಇನ್ನೂ ಲೇಟಾಗಿ ಹಾಕ್ಬೇಕು. ನೆಕ್ಸ್ಟ್ ಟೈಮ್ ಫುಲ್ ರೆಸಿಪಿ ತೋರಿಸ್ತಾರೆ. ಇವಾಗ ಟೇಸ್ಟ್ ಬರುತ್ತೆ. ನಾನು ಸ್ವಲ್ಪ ಮುಟ್ಟಿದ್ನಲ್ಲ, ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ಬಿಂದು ಮುಟ್ಟಿದ್ರೇ ಟೇಸ್ಟ್ ಬರೋದು. ಅವಳೆ ಮಾಡಿದ್ರೆ ಟೇಸ್ಟ್ ಬರುತ್ತೆ. ಅದಕ್ಕೆ ಮಧ್ಯಾಹ್ನ ಬಿರಿಯಾನಿ ಕೈ ಕಡ್ಕೋಬೇಕು ಹಂಗಿತ್ತು. ಫುಲ್ಲು ಟೇಸ್ಟಿಯಾಗಿ ಮಧ್ಯಾಹ್ನ ಬಿರಿಯಾನಿ ಮಾಡಿದ್ದೆ, ರೆಕಾರ್ಡೇ ಮಾಡಲಿಲ್ಲ. ಇವತ್ತೊಂದು ವ್ಲಾಗ್ ಮಾಡ್ಬೋದಿತ್ತಲ್ವ. ಕೊಟ್ಟಿದ್ದೀನಿ, ಸ್ವಲ್ಪ ಮಾಡಿ ಅವರೇ ಕುಡ್ಕೊಂಡು ತಗೊಳ್ಳಿ. ಜ್ಯೂಸ್ ಮಾಡ್ಕೊಟ್ಟಿದ್ದಾರೆ. ಇವಾಗ ಮಾರ್ನಿಂಗ್ ಕುಡಿಯೋ ಜ್ಯೂಸ್ ನಾನು ಇವಾಗ ಕುಡಿತಾ ಇದ್ದೀನಿ. ಅಷ್ಟು ಬ್ಯುಸಿ ಬೆಳಗ್ಗೆಯಿಂದ. ಟಿಪ್ ಹೇಳ್ತೀನಿ, ದಪ್ಪ ಇರೋರು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಬೆಳಗ್ಗೆ ಎದ್ದ ತಕ್ಷಣ ಪೊಮೊಗ್ರಾನೇಟ್ ಜ್ಯೂಸ್ ಕುಡಿದ್ರೆ ವೆಯ್ಟ್ ರೆಡ್ಯೂಸ್ ಆಗ್ತೀವಂತೆ. ಸೊ ನಾನು ಕುಡಿತಾ ಇದ್ದೆ, ಪರವಾಗಿಲ್ಲ ಅನಿಸ್ತು ನನಗೆ. ಸೊ ಬೇಕಾದರೆ ಕುಡೀರಿ ಬೆಳಗ್ಗೆ ಹೊತ್ತು. ವಾಟರ್ ಮೆಲನ್ ಸಾರಿ ಪೊಮೊಗ್ರಾನೇಟ್ ಜ್ಯೂಸ್. ಗೀ ಯಾವಾಗ ಹಾಕೋದು ಇದಕ್ಕೆ? ಚೂರು ಫ್ರೈ ಆಗಿ ಈ ಟೈಮಲ್ಲಿ ಗೀ ಹಾಕ್ಬಿಡೋಣ. ಇವಾಗ ಗೀ ಹಾಕ್ತಾ ಇದ್ದೀನಿ. ಚಿಕ್ಕಮಂಗಳೂರ ಗೀ. ಚಿಕ್ಕಮಂಗಳೂರಲ್ಲಿ ತಂದಿದ್ದು ಹೊರನಾಡು ತೊಗೊಂಬಂದಿದ್ದು ಗೀ. ಇದು 2 ಸ್ಪೂನ್ಸ್ ಹಾಕಿದ್ದೀನಿ, ಸಾಕು. ಈಗ ನೋಡಿ ಕಲಿಸ್ತೀನಿ, ಫುಲ್ ಟೇಸ್ಟ್ ಬರುತ್ತೆ. ಕೊಡು, ಚೆನ್ನಾಗಿ ಮಿಕ್ಸ್ ಮಾಡೋದು. ಆಯಿಲ್ ಹೇಗೆ ವಿಡಿಯೋ ಮಾಡ್ತೀನಿ. ಬಂದರು ಫ್ರೆಂಡ್ಸ್ ಬಂದರು. ಸದ್ವಿಕಾ ಫ್ರೆಂಡ್ಸ್ ಅಮ್ಮನ ವಿಡಿಯೋ ಬ್ಲಾಗ್ ಆದ್ರೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಗೀ ಎಲ್ಲ ಹೇಗೆ ಆಗಿದೆ. ಗೀನೇನ ಎಲ್ಲ ಫುಲ್ಲು ಆಯಿಲ್ ಹಾಕಿದ್ಯಾ? ಆಯಿಲ್ ಏನು ಹಾಕಿಲ್ಲ, ಮೊಸರು ಹಾಕೊಂಡಿದ್ದೀನಿ. ಸ್ವಲ್ಪ ಇದು ಗ್ರೇವಿ ಥರ ಇರಲಿ ಅಂತ. ಚಪಾತಿಗೆ ಸ್ವಲ್ಪ ರೈಸ್ ತಿಂತಾರೆ ನಮ್ಮ ಮನೆಯವರು, ರೈಸ್ಗೋಸ್ಕರ. ಅದು ಹಾಗೆ ಸೈಡ್ಸ್ ಅದು ಆಯ್ತಾ ಇದು?
ಇವತ್ತು ನಾನ್ ವೆಜ್ ಆಗಿರೋದಕ್ಕೆ ಸದ್ವಿಕ್ ಇಲ್ಲಿ ಕೂತಿದ್ದಾನೆ. ಇಮನಿ ಅಲ್ಲಿ 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 ಇಲ್ಲಿ ನಾವು ಶಿಕೆ ಇಮಾನಿಗೆ ಕಬಾಬ್ ಇಷ್ಟ ಇಲ್ಲ. ಚಿನಿ ಕಬಾಬ್ ಇಷ್ಟನಾ ಇಷ್ಟ ಇಲ್ವಾ? ನೋಡಿ ಕೊತ್ತಂಬರಿ ಸೊಪ್ಪು ಮತ್ತೆ ಕರ್ಬೇವಿನ ಸೊಪ್ಪು ಹಾಕಿದಳು. ಬರೀ ಕೊತ್ತಂಬರಿ ಸೊಪ್ಪು ಕರ್ಬೇವು ಇದೆ ಬಿಫೋರ್ ಹಾಕಿದ್ದೆ. ಇಬ್ರು VIPs. ನಾವು ಚಿನ್ನವರು, ನಾವು ಮಾಡೋರು. ಇವಳು ಕಬಾಬ್ ಇಷ್ಟ ಇಲ್ಲ. ಬರೀ ನನಗೆ ಸದ್ವಿಕಂಗೆ ಕವಿತಂಗೆ. ಇಲ್ಲ ಇವಳಿಗೆ ಕಬಾಬ್ ಜೊತೆ ಮಯೋನೀಸ್ ಇಷ್ಟ. ನಿನಗೆ ಮಯೋನೀಸ್ ಇಷ್ಟ. ಅವಳಿಗೆ ಜಾಸ್ತಿ ಇಷ್ಟ ಅಲ್ಲ, ಯಾಕೆ? ಟೇಸ್ಟ್ ಆಗಲ್ಲ ತಿಂದು. ನಾನು ಅಕ್ಕಿ ರುಬ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆ ದೋಸೆ ಟಿಫನ್ಗೆ. ಕಬಾಬ್ ರೆಡಿ ಆಗಿದೆ. ಫಸ್ಟ್ ಮಕ್ಳಿಗೆ ಟೇಸ್ಟ್ ಮಾಡ್ಸೋಣ ಅಂತ ಮಕ್ಳಿಗೆ ತಗೊಂಡು ಹೋಗ್ತಾ ಇದ್ದಾಳೆ. ಬಂದಿ ನಾನು ನಮ್ಮನೆ ಏನ್ ಗೊತ್ತಾಯ್ತರ, ಸೋಫಾನೆಲ್ಲ ಈಗ ನನ್ನ ಮಗ ಮನೆ ಕಟ್ಟೋದು. ಯಾವಾಗ ನೋಡು ಇದೇ ಕತೆ ನನ್ನ ಮಗಂದು. ಮುಂದೆ ಬರೋ ಇಮಾನಿ ಯಾಕೆ ಬೇಜಾರಲ್ಲಿದ್ದಾಳೆ? ಮುಂದೆ ಬರೋ. ನಿದ್ದೆ ಕರೆಕ್ಟ್. ಬೇಗ ಎದ್ದೇಳ್ತಿದ್ದಾಳೆ ಇವಾಗ. ಸ್ವಲ್ಪ ತಗೊಳ್ಳಿ ಟೇಸ್ಟ್ ಮಾಡಿ. ನಾನು ಮಕ್ಳು ಕುತ್ಕೊಂಡು ತಿಂತೀವಿ, ತಿಂದು ಬೇಯಿಸಿ ಇದ್ದೇ ಯಾವಾಗಲೂ ಇದೇ ಆಗೋದು. ಪ್ರದೀಪ್ ಬಂದ್ರೆ ಅವ್ರು ಕರೆಕ್ಟ್. ಈಗ ಇಮಾನಿಗೆ ಏನೋ ಬೇಕಲ್ಲ, ಮಯೋನೀಸ್. ಶಿ ಡೋಂಟ್ ನೋ ಹೌ ಟು ಪ್ರೊನೌನ್ಸ್. ಥ್ಯಾಂಕ್ ಯು ಮಾನ್ಯ. ಹೌ ಇಸ್ ಇಟ್? ಸುಮಾರಾಗಿ ನಾನು ತಿಂದೆ. ಅವ್ನು ನಾನು ಏನು ಮಾಡಿದ್ರು ಒಪ್ಪಲ್ಲ ಫ್ರೆಂಡ್ಸ್, ಏನು ಮಾಡಿದ್ರು ಒಪ್ಪಲ್ಲ. ಇವಳು ಇದ್ದಾಳಲ್ಲ, ಇವಳೊಬ್ಳಿಗೆ ಮಾತ್ರ ಇಷ್ಟ ಅಲ್ವಾ ಚಿನ್ನಿ? ಸೊ ಎಲ್ಲ ಚೆನ್ನಾಗಿ ತಿಂದು ಮಲ್ಕೊಂಡ್ವಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.